ಚೆನ್ನೈಯ ಮಂಪರು ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ಒಲವು ತೋರಿಸ್ತಾ ಇದ್ದಾರೆ. ಮಂಪರು ಪರೀಕ್ಷೆ ಮಾಡಿದ್ರೆ ನಿಜ ಗೊತ್ತಾಗುತ್ತೆ ಅಂತ ಸುಳ್ಳು ಪತ್ತೆ ಮಾಡೋದಕ್ಕೆ ತನಿಖಾಧಿಕಾರಿಗಳು ಒಲವನ್ನ ಹೆಚ್ಚು ತೋರಿಸ್ತಾ ಇದ್ದಾರೆ. ತನಿಖೆ ವೇಳೆ ಅಂತೆ ಕಂತೆಗಳ ಕಟ್ಟು ಕತೆಗಳನ್ನ ಕಟ್ಟಿರುವುದು ಬಟಾಬಯಲಾಗಿದೆ. ತಡಬಡಾಯಿಸ್ಬಿಟ್ಟಿದ್ದಾನೆ ಉತ್ತರಗಳನ್ನ ಕೊಡೋದಕ್ಕೆ. ದೂರುದಾರನನ್ನ ಪ್ರಚೋದಿಸಿದವರು ಯಾರು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಪ್ರಕರಣದ ಹಿಂದೆ ಯಾವುದೇ ಹಣಕಾಸು ವಹಿವಾಟು ಏನಾದರೂ ನಡೆದಿದೆಯಾ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ಬಾಹ್ಯವಾಗಿ ಬೆಂಬಲ ಕೊಟ್ಟವರು ಯಾರ್ಯಾರು ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದಾದ್ರೆ ತನಿಖೆ ವೇಳೆ ಹಾಗೂ ಜಡ್ಜ್ ಮುಂದೆ 2 ಲಕ್ಷ ಹಣ ಪಡೆದಿದ್ದಾಗಿ ಈಗ ಆಲ್ರೆಡಿ ತಪ್ಪೊಪ್ಕೊಂಡಿದ್ದಾನಲ್ಲ, ಅದರ ಬಗ್ಗೆ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಂಪರು ಪರೀಕ್ಷೆ ಆಗಬೇಕು. ಕೋರ್ಟ್ ಅನುಮತಿ ಏನಾದ್ರೂ ಕೊಟ್ರೆ ಚಿನ್ನಯ್ಯಗೆ ಮಂಪರು ಪರೀಕ್ಷೆ ಆಗೇ ಆಗತ್ತೆ, ಫಿಕ್ಸು. ಚಿನ್ನಯ್ಯ ಮಂಪರು ಪರೀಕ್ಷೆಗೆ ಎಸ್ಐಟಿ ಅಧಿಕಾರಿಗಳು ಒಲವನ್ನ ತೋರಿಸ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಕೋರ್ಟ್ ಅದನ್ನ ಅಪ್ರೂವ್ ಮಾಡ್ತು ಅಂತಂದ್ರೆ ಸುಳ್ಳು ಪತ್ತೆ ಮಾಡೋದಕ್ಕೆ ಈಸಿ ಆಗುತ್ತೆ. ಆದಷ್ಟು ಬೇಗ ನಿಜ ಯಾವುದು ಸುಳ್ಳು ಯಾವುದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ವೇಟ್ ಮಾಡಬೇಕು. ದೂರುದಾರನನ್ನ ಪ್ರಚೋದಿಸಿದವರು ಯಾರು? ಹಣಕಾಸು ವಹಿವಾಟು ಏನಾದರೂ ಆಗಿದೆಯಾ? ಯಾರು ಈತನಿಗೆ ಪ್ರಚೋದನೆ ಕೊಟ್ಟವರು? ಯಾರು ಹಿಂಗೆಲ್ಲ ಮಾಡು ಅಂತ ಹೇಳಿದವರು? ಯಾರ್ಯಾರಿದ್ದಾರೆ? ಯಾಕಾಗಿ ಮಾಡ್ದ? ತನಿಖೆ ವೇಳೆ ಹಾಗೂ ಜಡ್ಜ್ ಮುಂದೆ 2 ಲಕ್ಷ ಹಣವನ್ನ ನಾನು ತಗೊಂಡಿದ್ದೀನಿ, ಒಂದಲ್ಲ 2 ಲಕ್ಷವನ್ನ ತಗೊಂಡಿದ್ದೀನಿ ನಾನು ಅಂತ. 2 ಲಕ್ಷ ನಾನು ತಗೊಂಡಿದ್ದೀನಿ ಅಂತ ಒಪ್ಕೊಳ್ತಾ ಇದ್ದೇನೆ ಕೋರ್ಟ್ನಲ್ಲಿ. ದೇವಾಲಯದ ಪ್ರತಿಷ್ಠೆಯನ್ನ ಹಾಳು ಮಾಡುವುದು, ಅನಗತ್ಯ ಅಂತಾರಾಷ್ಟ್ರೀಯ ಅಪಖ್ಯಾತಿಯನ್ನ ಉಂಟು ಮಾಡೋದು, ಇದನ್ನ ಹೊರತುಪಡಿಸಿ ಯಾವುದೇ ಬೇರೆ ಉದ್ದೇಶವೂ ನನಗಿರಲಿಲ್ಲ. ಎಸ್ಐಟಿ ವಿಚಾರಣೆಯ ವೇಳೆ ಚಿನ್ನಯ್ಯ ತಪ್ಪು ಒಪ್ಪಿಕೊಂಡಿದ್ದಾನೆ. 2 ಲಕ್ಷ ರೂಪಾಯಿ ತಗೊಂಡಿದ್ದೀನಿ ನಾನು ಅಂತ. ಕೊಟ್ಟವ್ರು ಯಾರು? ದೂರುದಾರನನ್ನ ಹಿಂಗನ್ನು ಅಂತ ಪ್ರಚೋದಿಸಿದವ್ರು ಯಾರು? ಭಾಗಿಯಾಗಿದ್ದವ್ರು ಯಾರು? ಹಣಕಾಸಿನ ವಹಿವಾಟು ಹೆಂಗಾಗ್ತಾ ಇತ್ತು, ಯಾತಕ್ಕಾಗ್ತಾ ಇತ್ತು? ತನಿಖೆಯನ್ನು ನಡೆಸಿದೆ. 2 ಲಕ್ಷ ರೂಪಾಯಿ ಹಣ ಸ್ವೀಕರಿಸಿರುವುದಾಗಿ ಚೆನ್ನಯ್ಯ ತಪ್ಪೊಪ್ಪಿಕೊಳ್ತಾ ಇದ್ದಾನೆ. ಆರೋಪಗಳ ಹಿಂದಿನ ಉದ್ದೇಶ ರಾಜಕೀಯ, ಸೈದ್ಧಾಂತಿಕ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಪತ್ತೆಯಾದಂತಹ ಮೂಳೆಗಳ ಬಗ್ಗೆ ಎಸ್ಐಟಿ ಟೀಮ್, ಸೋಕೋ ಟೀಮ್ FSLಗೆ ಕಳಿಸ್ಕೊಟ್ಟಿದೆ. ಇಲ್ಲಿ ತನಕ 1 ರಿಂದ 17 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ, ಶೋಧ ಕಾರ್ಯಾಚರಣೆಯನ್ನ ಮಾಡಿದೆ. ಇಲ್ಲಿಯ ತನಕ ಯಾವುದೇ ಸಾಮೂಹಿಕ ಸಮಾಧಿಗಳು ಪತ್ತೆಯಾಗಿಲ್ಲ. ಡಜನ್ ಗಟ್ಟಲೆ ಶವಗಳು ಗುಂಡಿಯೊಳಗೆ ಕಂಡು ಬಂದಿಲ್ಲ. 6ನೇ ಸ್ಥಳದಲ್ಲಿ ಸುಮಾರು 15 ಮೂಳೆಗಳು ಸೇರಿ ಅಂದ್ರೆ ಭಾಗಶಃ ಅಸ್ಥಿಪಂಜರ ಅಷ್ಟೇ ಸಿಕ್ಕಿರೋದು. ಆದ್ರೆ ಯಾವುದೇ ತಲೆಬುರುಡೆ ಸಿಕ್ಕಿಲ್ಲ. ಬಂಗ್ಲಗುಡ್ಡೆಯ ಬಳಿ 11A ಪಾಯಿಂಟ್, ಆ ಸ್ಥಳದಲ್ಲಿ ಮಾನವನ ತಲೆಬುರುಡೆ, ಕೆಲ ಮೂಳೆಗಳು ಸಿಗುತ್ತೆ. ಪಾಯಿಂಟ್ ನಂಬರ್ 14ರಲ್ಲಿ 100ಕ್ಕಿಂತ ಹೆಚ್ಚು ಮೂಳೆಗಳು, ತಲೆಬುರುಡೆಗಳು ಪತ್ತೆಯಾಗಿರೋದರ ಬಗ್ಗೆ ಮಾಹಿತಿ ಇದೆ. ಆದರೆ ಅಲ್ಲಿ ಸಿಕ್ಕಿದ್ದು ಪುರುಷನ ಅಸ್ಥಿಪಂಜರ ಅನ್ನೋ ಅದರ ಬಗ್ಗೆ ಅನುಮಾನ ಇದೆ. 9ಕ್ಕೂ ಹೆಚ್ಚು ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ. ನೋಡಿ, ಹಣದ ಮೂಲವನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ತಮಿಳುನಾಡಿನ KPR ಮಿಲ್ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಚಿನ್ನಯ್ಯ ಜೂನ್ ತಿಂಗಳಲ್ಲಿ PF ಹಣವನ್ನ ಡ್ರಾ ಮಾಡ್ಕೊಂಡಿದ್ದಾನೆ. ಮಾಸ್ಕ್ ಮ್ಯಾನ್ ಚೆನ್ನಯ್ಯನ ಬ್ಯಾಂಕ್ ಅಕೌಂಟ್ನಲ್ಲಿ UPI ಮೂಲಕ ಹಣ ಸಂದಾಯ ಆಗಿರೋದ್ರ ಬಗ್ಗೆಯೂ ಕೂಡ ಪವರ್ ಟಿವಿ SITಗೆ ಸಿಕ್ಕಿದೆ. ಹಣಕಾಸು ವಹಿವಾಟಿನ ಬಗ್ಗೆ SIT ಅಧಿಕಾರಿಗಳು ಮತ್ತೊಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆತ ಎಲ್ಲೆಲ್ಲಿದ್ದ, ಏನೇನ್ ಮಾಡ್ತಾ ಇದ್ದ, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ, ಅಲ್ಲಿನ PF ಹಣವನ್ನ ಡ್ರಾ ಮಾಡಿಕೊಂಡಿರೋದರ ಬಗ್ಗೆಯೂ ಕೂಡ ಅದು ಜೂನ್ ತಿಂಗಳಲ್ಲಿ ಮಾಹಿತಿ ಇದೆ. ಆಮೇಲೆ UPI ಮುಖಾಂತರ ಹಣವನ್ನ ಟ್ರಾನ್ಸ್ಫರ್ ಮಾಡಿಸಿಕೊಂಡಿರುವುದು ಕೂಡ ಈಗ ಗೊತ್ತಾಗ್ತಾ ಇದೆ. ಅದೆಲ್ಲವೂ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಂದ ಗೊತ್ತಾಗ್ತಾ ಇರೋದು. ಈತ ತಮಿಳುನಾಡಿನ KPR ಮಿಲ್ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಜೂನ್ ತಿಂಗಳಲ್ಲಷ್ಟೇ ಆತನ PF ಹಣವನ್ನ ಡ್ರಾ ಮಾಡ್ಕೊಂಡಿದ್ದ. ಆಮೇಲೆ ಆತನಿಗೆ ಯಾರ್ಯಾರು ದುಡ್ಡು ಕಳಿಸ್ತಾ ಇದ್ರು, ಫೋನ್ ಪೇ, ಗೂಗಲ್ ಪೇಯಲ್ಲಿ ಈತ ಯಾರ್ಯಾರು ಕಳಿಸ್ತಿದ್ದ, ಅದೆಲ್ಲದಕ್ಕೂ ಕೂಡ ಹಣಕಾಸಿನ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖಾಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸರ್, ಓವರ್ ಆಲ್ ಆಗಿ ನೀವು ಹೇಳ್ತಾ ಇದ್ರಿ ಬ್ಯಾಂಕ್ ವಹಿವಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ, ತಮಿಳುನಾಡಲ್ಲಿ ಎಲ್ಲಿದ್ದ, ಏನೇನು ಕೆಲಸ ಮಾಡ್ತಿದ್ದ ಅಂತ. ವೆರಿ ಕ್ಲಿಯರ್. ನಾವು ಹೇಳಿಲ್ವಾ,
ನಾವು ಈ ಇನ್ವೆಸ್ಟಿಗೇಷನನ್ನು ಯಾರಿಗೂ ಇಷ್ಟರವರೆಗೆ ಬಿಟ್ಟುಕೊಟ್ಟಿಲ್ಲ. ಯಾಕಂದರೆ ನಾಟ್ ಬಿಕಾಸ್ ಅವನು ಏನು ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಇದ್ದಾನೆ ಅಂತಲ್ಲ, ನಮಗೆ ಗೊತ್ತಿತ್ತು ಇವನು ಒಬ್ಬ ಫ್ರಾಡು, ಇವನು ಒಬ್ಬ ವಂಚಕ, ಇವನೊಬ್ಬ ಕ್ರಿಮಿನಲು, ಇವನು ಯಾರ್ದೋ ಮಾತು ಹೇಳಿಬಿಟ್ಟು ಈ ವಂಚನೆ ಜಾಲವನ್ನು ಕ್ರಿಯೇಟ್ ಮಾಡಿದ್ದಾರೆ ಇವರು ಅಂತ ಗೊತ್ತಿತ್ತು. ಇವನು ತಮಿಳುನಾಡಿನ ಬನ್ನಾರಿ ವಿಲೇಜ್ ಒಂದು ದೇವಸ್ಥಾನ ಇದೆ, ಅದರ ಪಕ್ಕದಲ್ಲೇ ಈರೋಡ್ ತಾಲೂಕಲ್ಲಿ ಇವನು ಇರ್ತಾನೆ. KPR ಮಿಲ್ಲಲ್ಲಿ ಕೆಲಸ ಮಾಡಿರ್ತಾನೆ. ಈಗಾಗಲೇ ಇವನು SITಯಲ್ಲಿ ನನಗೆ 2 ಲಕ್ಷ ಬಂದಿದೆ ಅಂತ ಒಪ್ಕೊಂಡಿದ್ದಾನೆ. 2 ಲಕ್ಷ. ಆ 2 ಲಕ್ಷದ ಟ್ರ್ಯಾಕನ್ನು ಪವರ್ ಟಿವಿಯಲ್ಲಿದೆ. ಇನ್ನು ಸ್ವಲ್ಪವೇ ನಿಮಿಷದಲ್ಲಿ ಆ 2 ಲಕ್ಷದ ಟ್ರ್ಯಾಕನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ. ಇವನ ಹೆಂಡತಿ ಯಾರು, ಇವನ ನಾಮಿನಿ ಯಾರು, ಇವನು ಯಾವಾಗ PF ಅನ್ನು ವಿಡ್ರಾ ಮಾಡ್ಕೊಂಡ್ಬಿಟ್ಟ, ಯಾವಾಗ ಅವನು ಕೆಲಸ ಬಿಟ್ಟ, ಮಟ್ಟಣ್ಣನವರೊಟ್ಟಿಗೆ ಯಾವಾಗದಿಂದ ಇವನು ಕಾಂಟ್ಯಾಕ್ಟ್ ಇದಂತ ಡೇಟ್ ವೈಸ್ ನಾವು ಹೇಳಿದ್ವಿ. ಐ ಥಿಂಕ್ ಎಗೈನ್ ಆ ಡೇಟನ್ನು ಇವತ್ತು ನಾವು ನಿಮ್ಗೆ ಓಡಿಸ್ತೀವಿ. ಪವರ್ ಟಿವಿ ಆ ದಿನ ಹೇಳಿದೆ, ಮಟ್ಟಣ್ಣನವರ ಕಾಂಟ್ಯಾಕ್ಟ್ ಯಾವಾಗದಿಂದ ಇವನಾದ, ಯಾವಾಗದಿಂದ ಇವನು ಮಾತಾಡ್ಲಿಕ್ಕೆ ಶುರು ಮಾಡಿದ, ಯಾವಾಗ ಎಲ್ಲೆಲ್ಲಿ ಮೀಟ್ ಮಾಡಿದ, ಇವನ ಆಟಗಳನ್ನು ನಾವು ಈಗಾಗಲೇ SITಯ ಎದುರುಗಡೆ ಅಲ್ಲ, ಜಡ್ಜ್ ಎದುರುಗಡೆ ಬೆಳ್ತಂಗಡಿಯಲ್ಲಿ ನಮ್ಮದೇ ಬ್ರೇಕಿಂಗಲ್ಲಿ ಹೋಗ್ತಾ ಇದ್ದೆ. 2 ಲಕ್ಷವನ್ನು ನಾನು ಪಡ್ಕೊಂಡಿದ್ದೀನಿ, ಹೌದು, ಕ್ಯಾಶ್ ಮುಖಾಂತರ ಅಂತ. 2 ಲಕ್ಷದ ಕ್ಯಾಶ್ ಪಡ್ಕೊಂಡಿದ್ರೆ ಆ ಕ್ಯಾಶ್ ಎಲ್ಲಿಗೆ ಹೋಗುವುದನ್ನು ಕೂಡ ಪವರ್ ಟಿವಿ ಟ್ರ್ಯಾಕ್ ಮಾಡಿದೆ. ನೋಡಿ, ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಗೆ ಈಗ ಕೊಡ್ತಾ ಇದ್ದೀವಿ. ಈ ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ಏನು ತೋರಿಸ್ತಾ ಇದ್ದೀವಿ ನೋಡಿ, ಈಗ ನಿಮಗೆ ಬರ್ತಾ ಇರುವ ಬ್ಯಾಂಕ್ ಸ್ಟೇಟ್ಮೆಂಟ್ ಪವರ್ ಟಿವಿಯಲ್ಲಿ. ಇದು ಚೆನ್ನಯ್ಯ ಇರುವವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಕೆನರಾ ಬ್ಯಾಂಕಿನಲ್ಲಿದ್ದ ಅಕೌಂಟ್. ಇದು ಕೆನರಾ ಬ್ಯಾಂಕಿನಲ್ಲಿ ಚಿನ್ನ CN ಅಂತ ಮಲ್ಲಿಕಾ 2ನೇ ವೈಫನ್ನು ಇವನು ನಾಮಿನಿಯಾಗಿ ಮಾಡ್ತಾನೆ. ಈ ಅಕೌಂಟ್ ಡಾರ್ಮೆಂಟ್ ಆಗಿದೆ. ಈ ಅಕೌಂಟ್ ಅಡ್ರೆಸ್ ನೀವು ನೋಡಿದ್ರೆ ಸ್ನಾನಘಟ್ಟ ಮೇಲ್ಗಡೆ, ಆ ಮಲ್ಲಿಕಾ ಎದುರುಗಡೆನ ಮೇಲೆ ನೋಡಿ, ಸ್ನಾನಘಟ್ಟ ನೇತ್ರಾವತಿ ಅಂತ ಬರ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅಡ್ರೆಸ್ ಕೊಡ್ತಾನೆ. ಇದನ್ನು ಕೆನರಾ ಬ್ಯಾಂಕ್ ಅಲ್ಲಿ ಇವನು ಓಪನ್ ಮಾಡ್ತಾನೆ. ಇದೇ ಚಿನ್ನ. ಇವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ, ಧರ್ಮಸ್ಥಳದಲ್ಲಿ ಇವನಿಗೆ ಸಂಬಳ ಬರ್ತಾ ಇತ್ತು, ಧರ್ಮಸ್ಥಳದ ಎಂಪ್ಲಾಯಿ ಅಂತ ಪ್ರೂವ್ ಮಾಡುವ ನಿಟ್ಟಿನಲ್ಲಿ ಇವನು ಎಲ್ಲಿಯವರೆಗೆ ಧರ್ಮಸ್ಥಳದಲ್ಲಿ ಇದ್ದ ಅನ್ನುವ ಒಂದು ಸ್ಟೇಟ್ಮೆಂಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಡ್ರೆಸ್ ನೋಡಿ, ಅಲ್ಲಿ ಧರ್ಮಸ್ಥಳದ ಅಡ್ರೆಸ್ ಇದೆ, ಸ್ನಾನಘಟ್ಟದ ಅಡ್ರೆಸ್ ಇದೆ. ಕೆನರಾ ಬ್ಯಾಂಕ್ ಧರ್ಮಸ್ಥಳ ಶಾಖೆಯಲ್ಲಿ ತೆರೆದಂತಹ ಈ ಅಕೌಂಟಲ್ಲಿ ಮಲ್ಲಿಕಾ ಅವನ ಹೆಂಡತಿಯನ್ನು ನಾಮಿನಿ ಮಾಡ್ತಾನೆ. ಇವನ ಹೆಸರು ನೋಡಿ, ಅಲ್ಲಿ ಚಿನ್ನ CN ಅನ್ನುವ ಹೆಸರಿದೆ. ಮೊನ್ನೆ ಅಷ್ಟೇ ನಿಮಗೆ ನಾವು ಅವನ ಸ್ಕೂಲಿನ ದಾಖಲಾತಿಗಳನ್ನು ತೋರಿಸಿದ್ವಿ, ಸ್ಕೂಲಿನ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ನಿಮಗೆ ತೋರಿಸಿದ್ವಿ. ಅದರಲ್ಲಿ ಅವನ ಹೆಸರಿತ್ತು. ಅಲ್ಲಿಂದ ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಧರ್ಮಸ್ಥಳದ ಅಕೌಂಟ್ವರೆಗೂ ರೀಚ್ ಆಗಿತ್ತು. ಮಲ್ಲಿಕಾ ಯಾನೆ ನಾಗಮ್ಮ, ಇವನು ವೈಫ್ ಆಫ್ ನೋಡಿ ಚಿನ್ನ, ಅವರ ಅಕೌಂಟ್ ನೋಡಿ, ಅಲ್ಲಿ ಅವನ ಹೆಂಡತಿಯ ಅಕೌಂಟ್ ಮತ್ತು ಅವನ ಅಕೌಂಟ್ ಇರುತ್ತೆ. ಅದನ್ನೂ ಪವರ್ ಟಿವಿ ಟ್ರ್ಯಾಕ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಇವತ್ತು ಜಡ್ಜ್ ಎದುರುಗಡೆ ನಮ್ಮ ಚಿನ್ನ ಒಪ್ಕೋತಾನೆ, ಹೌದು ನಾನು 2 ಲಕ್ಷ ತಗೊಂಡ್ಬಿಟ್ಟಿದ್ದೀನಿ, ಆ ದುಡ್ಡು ಹೆಂಗೆ ಬರಿದೆ ನೋಡಿ. ಈ ಅಕೌಂಟ್ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈರೋಡ್ ಬ್ರಾಂಚ್. ಪವರ್ ಟಿವಿ ಎಲ್ಲಿಯವರೆಗೆ ಯಾವ ರೀತಿಯ SIT ಇನ್ವೆಸ್ಟಿಗೇಷನ್ ಮಾಡಿದೆ ಅನ್ನೋದನ್ನು ಈ ಮೂಲಕ ತಿಳ್ಕೊಳ್ಳಿ. ನಾವು ಹೇಳ್ತಾ ಇದ್ವಿ ನಿಮಗೆ, ನಾವು ಈಗ ರಿವೀಲ್ ಮಾಡಲ್ಲ, ಲೆಟ್ SIT ಆ ಒಂದು ಮುಸುಕನ್ನು ಕಳಚಲಿ, ಆವಾಗ ನಾವು ನಿಮಗೆ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್, SIT ರಿಪೋರ್ಟ್, ಪವರ್ ಟಿವಿ SIT ಮಾಡಿದಂತಹ ರಿಪೋರ್ಟ್ಗಳನ್ನು ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಐ ಆಮ್ ಜಸ್ಟ್ ಶೋಯಿಂಗ್ ಯು. ಈಗ ನಾನು ತೋರಿಸ್ತಾ ಇರುವ ಈಗಿನ ಏನು ಸ್ಟೇಟ್ಮೆಂಟ್ ಇದೆಲ್ಲ, ಇದು ಈರೋಡ್ ತಮಿಳುನಾಡಿನ ಈರೋಡಲ್ಲಿ ಇವನು ಇದ್ದ. ಇವನು ಅಲ್ಲಿಂದ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸತ್ಯಮಂಗಲ ಫಾರೆಸ್ಟ್ ಹತ್ತಿರದಿಂದ ಇವರನ್ನು ಕರ್ಕೊಂಡ್ಬಂದಾರೆ. ಇವನಿಗೆ ಅಲ್ಲಿಯೇ ಬ್ರೈನ್ ವಾಶ್ ಮಾಡಲಾಗಿತ್ತು. ಇವನು ಅಂತಹ ತಗೊಂಡ ದುಡ್ಡುಗಳನ್ನು ಕ್ಯಾಶ್ ಡಿಪಾಸಿಟ್ ಅಲ್ಲಿಯ ಬ್ರಾಂಚ್ಗಳಲ್ಲಿ ಮಾಡಿದ್ದಾನೆ ಅನ್ನುವುದಕ್ಕೆ ಪ್ರೂಫ್ ಆಗಿ ನಿಮಗೆ ಅವನ ಬ್ಯಾಂಕ್ ಸ್ಟೇಟ್ಮೆಂಟ್ ಇಡ್ತಾ ಇದ್ವಿ. ದಿಸ್ ಇಸ್ ವಾಟ್ ಜರ್ನಲಿಸಮ್. ದಿಸ್ ಇಸ್ ವಾಟ್ ನಾವು ಹೇಳ್ತೀವಲ್ವಾ, ಜರ್ನಲಿಸಮ್ನ ಇನ್ನೊಂದು ಮುಖ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ನಾವು ಏನು ಶುರು ಮಾಡಿದ್ದೀವಲ್ವ, ನಮ್ಮ ಹತ್ರ ಈ ಡಾಕ್ಯುಮೆಂಟ್ಗಳು ಕೈ ಸೇರಿ ಮಂತ್ಗಳು ಆದರೂ ಕೂಡ ನಾವು ಇದನ್ನು ಎಲ್ಲಿಯೂ ಪಬ್ಲಿಷ್ ಮಾಡಿರಲಿಲ್ಲ. ನಾವು ನಿಮಗೆ ಸಾರಿ ಹೇಳ್ತಾ ಇದ್ವಿ, ಬೇಡ, ನಮ್ಮ ಹತ್ರ ಎಲ್ಲ ಇದೆ, ಆದರೆ ನಾವು ಈಗ ಡಿಸ್ಕ್ಲೋಸ್ ಮಾಡೋದು ಬೇಡ. ಡಿಸ್ಕ್ಲೋಸ್ ಮಾಡಿಬಿಟ್ರೆ ಇದು ತನಿಖೆ ದಾರಿ ತಪ್ಪುತ್ತೆ. ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು
ಇನ್ನೊಂದು ಏನು ವ್ಯಭಿಚಾರಿಗಳ ಗ್ರೂಪ್ ಇದೆ ಅಲ್ಲ, ಆ ಗ್ರೂಪ್ ಇದನ್ನೇ ಒಂದು ಪ್ರಪಗಾಂಡ ಮಾಡಿಕೊಂಡು ಈ ತನಿಖೆಯನ್ನು ದಾರಿ ತಪ್ಪಿಸ್ತಾರೆ ಅಂಕ ನಮಗೆ ಗೊತ್ತಿದೆ. ಇವತ್ತು ಮ್ಯಾಜಿಸ್ಟ್ರೇಟಲ್ಲಿ ಒಪ್ಕೊಂಡಂತಹ ಈ ದುಡ್ಡುಗಳು 2 ಲಕ್ಷ ದುಡ್ಡು ಎಲ್ಲಿದೆ ಅನ್ನುವ ಡಿಟೈಲ್ಗೆ ಪವರ್ ಟಿವಿಯಲ್ಲಿ ನಿಮಗೆ ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದೀವಿ. ಹೌದು, ಇವನಿಗೆ ಕ್ಯಾಶ್ಗಳು ಹೋಗಿದ್ದಾವೆ. ಏನೂ ದುಡ್ಡಿಲ್ಲದಂತಹ ಚಿನ್ನಯ್ಯನ ಹತ್ರ, ಅಂತಹ ಸಂಬಳನೇ ಇಲ್ಲದ ಚಿನ್ನಯ್ಯನ ಹತ್ರ 60,000 70,000 ದುಡ್ಡುಗಳು ಕ್ಯಾಶ್ಗಳು ಅಕೌಂಟಿಗೆ ಡಿಪಾಸಿಟ್ ಆಗಲಿಕ್ಕೆ ಶುರು ಆಗುತ್ತೆ. KPR ಮಿಲ್ಲಿಂದ ಕೆಲಸ ಬಿಡ್ತಾನೆ, PF ಅನ್ನು ವಿಡ್ರಾ ಮಾಡ್ತಾನೆ, ಈ ಸಂಚಿನಲ್ಲಿ ಭಾಗಿಯಾಗ್ತಾನೆ ಅನ್ನೋದಕ್ಕೆ ನಿಮಗೆ ಪಿನ್ ಟು ಪಿನ್ ಡಿಟೈಲ್. ಐ ಡೋಂಟ್ ಥಿಂಕ್ ಸೊ ನಿಮಗೆ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೂ ಯಾವ ಒಂದು ಮೀಡಿಯಾನು ಇಂತಹ ಎಕ್ಸ್ಕ್ಲೂಸಿವ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಡಾಕ್ಯುಮೆಂಟ್ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಈಗ ಹೇಳ್ತಾ ಇದ್ದೀನಿ, ವಿ ಟ್ರ್ಯಾಕ್ ಇಟ್ ಲಾಂಗ್ ಬ್ಯಾಕ್. ಈ ಏನು ಕಲಿಯುಗದ ಈ ಬುರುಡೆ ತಮ್ಮ ಇದ್ದಾನಲ್ವಾ, ಇವನ ಹಿಸ್ಟ್ರಿಯನ್ನು ನಾವು, ಇವನ ಮನೆಯನ್ನು ನಾವು, ಇವನ ಇಂಚು ಡಿಟೇಲ್ಸ್ಗಳನ್ನು ನಾವು ಈಗ ಅಲ್ಲ 1 ತಿಂಗಳ ಹಿಂದೆನೇ ತೆಗೆದಿದ್ದೀವಿ. ನಾವು ಯಾವಾಗ ತಲೆಬುರುಡೆಯ ರಹಸ್ಯವನ್ನು ಶುರು ಮಾಡಿದ್ದೀವಿ ಆಗಲೇ ಇವನ ರಹಸ್ಯ ಡಾಕ್ಯುಮೆಂಟ್ಗಳು ನಮ್ಮ ಕೈ ಸೇರಿತ್ತು. ನಮ್ಮ ಸ್ಟಿಂಗ್ ಆಪರೇಷನ್ಗಳು ಆಗಲೇ ನಡೆದಿದ್ದವು. ಬಟ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಒಂದು ಜರ್ನಲಿಸಮ್ನ ಎಥಿಕ್ಸ್ಗನ್ನು ಇಟ್ಕೊಂಡು ಈ ಧರ್ಮಸ್ಥಳಕ್ಕೆ TRP ಬೇಡ, ನಮಗೆ ಇದಕ್ಕೆ ಸತ್ಯ ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು SITಯ ಕಾರ್ಯಾಚರಣೆಯಲ್ಲಿ ಅಡೆತಡೆ ಆಗಬಾರದು ಅನ್ನೋ ವಿಷಯದಲ್ಲಿ ತಿಳ್ಕೊಂಬಿಟ್ಟು ನೋ ಬ್ರೇಕಿಂಗ್, ನಾವು ಮುಂದೆ ಅಂತ ಎಲ್ಲೂ ಬಂದು ಈ ಡಾಕ್ಯುಮೆಂಟ್ಗಳನ್ನು ಹಾಕಿಲ್ಲ. ದಾರಿ ತಪ್ಪಿಸುವ SITಯ ಏನು ಇನ್ವೆಸ್ಟಿಗೇಷನ್ ಇದೆಲ್ಲ ಅದನ್ನು ದಾರಿ ತಪ್ಪಿಸುವ ಯಾವುದೇ ಇಂಟೆನ್ಷನ್ ನಮಗಿರಲಿಲ್ಲ, ಅಥವಾ TRP ಪಡ್ಕೊಳ್ಳುವ ಇಂಟೆನ್ಷನ್ ಇರಲಿಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಜಸ್ಟಿಸ್ ಅಂತ ಸತ್ಯಕ್ಕಾಗಿ ಹೋರಾಡಿದ್ದೀವಿ. ದಿಸ್ ಇಸ್ ದ ಎಕ್ಸ್ಕ್ಲೂಸಿವ್, ನಿಮಗೆ ಎಲ್ಲೂ ಕಾಣದಂತಹ, ಅವನೇ ತಪ್ಪೊಪ್ಪಿಕೊಂಡಂತಹ, ಇವತ್ತು ಬೆಳ್ತಂಗಡಿಯಲ್ಲಿ ಅವನೇ ತಪ್ಪೊಪ್ಪಿಕೊಂಡಂತಹ ಏನು ಸ್ಟೇಟ್ಮೆಂಟ್ ಪ್ರಕಾರ ಆ ದುಡ್ಡಿನ ಟ್ರ್ಯಾಕನ್ನು ಪವರ್ ಟಿವಿ ಮಾಡಿದೆ. ಆ ದುಡ್ಡಿನ ಟ್ರ್ಯಾಕನ್ನು ಪವರ್ ಟಿವಿ ಇನ್ವೆಸ್ಟಿಗೇಷನ್ ಟೀಮ್ ಹುಡುಕಿದೆ. ಆ ದುಡ್ಡಿನ ಟ್ರ್ಯಾಕನ್ನು ಎಲ್ಲಿಂದ ಬಂದಿದೆ, ಹೆಂಗೆ ಬಂದಿದೆ ಅಂದ್ರೂ ಹುಡುಕಿದೆ. ಇದೇ ಚಿನ್ನಯ್ಯ. ನಾವು ಹೇಳ್ತಾ ಇದ್ವಿ, ವಿ ಹ್ಯಾವ್ ಆಲ್ ದ ರಿಪೋರ್ಟ್, ನಾವು ತೋರಿಸಲ್ಲ ಈಗ ಅಂತ ಹೇಳ್ತಾ ಇದ್ವಿ. ಎಲ್ಲರೂ ಹೇಳ್ತಾ ಇದ್ವಿ, ಇಲ್ಲಪ್ಪ ಏನೋ ಹೇಳ್ತಾರೆ, ಏನೂ ತೋರಿಸ್ತಾ ಇಲ್ಲ ಅಂತ. ಇವಾಗ ನಾವು ತೋರಿಸ್ತಾ ಇರೋದು ನಿಮಗೆ ಮೊದಲ ಫೋಟೋ ಬಿಡುಗಡೆ ಮಾಡಿದ್ದೀವಿ. ಮೊದಲ ಫೋಟೋದಲ್ಲೇ ನಾವು ಚಿನ್ನಯ್ಯ ಯಾರು ಅಂತದ್ದನ್ನು ತೋರಿಸಿದ್ವಿ. ಅವನ ಎಕ್ಸಿಸ್ಟೆನ್ಸ್ ಧರ್ಮಸ್ಥಳದಲ್ಲಿ ಯಾವಾಗ ಇತ್ತು ಅನ್ನೋದನ್ನು ತೋರಿಸಿದ್ದೀವಿ. ಅದರ ನಂತರ ಅವನು ಈ ರೋಡಿಂದ ಎಲ್ಲಿಂದ ಯಾವಾಗದವರೆಗೆ ಇದ್ದ ಅಂತಲೂ ತೋರಿಸ್ತಾ ಇದ್ದೀವಿ. ಅವನು ಯಾವ ಕಂಪನಿಯಲ್ಲಿ KPR ಮಿಲ್ಸ್ ಲಿಮಿಟೆಡಲ್ಲಿ ಎಷ್ಟು ಸಮಯ ಕೆಲಸ ಮಾಡಿದ್ದಾನಂತ ತೋರಿಸ್ತಾ ಇದ್ದೀವಿ. ಯಾವಾಗ ಈ ಸಂಚಿನಲ್ಲಿ ಭಾಗಿಯಾಗಿ ಇಲ್ಲಿ ಬರಬೇಕಂತ ಅನಿಸುತ್ತಾ ಕೆಲಸ ಬಿಟ್ಬಿಟ್ಟು PF ಅನ್ನು ವಿಡ್ರಾ ಮಾಡಿದ್ದನ್ನು ತೋರಿಸಿದ್ದೀವಿ. ಅವನೇ ಇವತ್ತು ಬೆಳ್ತಂಗಡಿಯಲ್ಲಿ ಒಪ್ಕೊಂಡಂಗೆ 2 ಲಕ್ಷ ಕ್ಯಾಶ್ ಬಂದಿದೆ ಅಂತ ಒಪ್ಕೊಂಡಿದ್ದನ್ನು ಎಲ್ಲಿದೆ ಅಂತನೂ ಎಲ್ಲಿಗೆ ಹೋಗಿದೆ ಅಂತನೂ ನಾವು ತೋರಿಸಿದ್ವಿ. ದಿಸ್ ಈಸ್ ವಾಟ್ ಜರ್ನಲಿಸಮ್. ಇದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್.